ಶಿವಯೋಗಿಗಳ ನಾಡು ಅಥಣಿ ಪಟ್ಟಣದಲ್ಲಿ ಪುಣ್ಯ ಮಾಡುವ ವ್ಯಕ್ತಿಗಳೇ ಕಾಣೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಥಣಿ ಪುಣ್ಯಕ್ಷೇತ್ರ ಕಮರ್ಷಿಯಲ್ ಕ್ಷೇತ್ರವಾಗಿ ಬದಲಾಗಿದೆ. ಹಿಂದೆಯೆಲ್ಲ ಅಥಣಿಯ ಪುಣ್ಯಕ್ಷೇತ್ರದಲ್ಲಿ ಹಸುಗಳಿಗೆ ಹೊಟ್ಟೆ ತುಂಬಿಸುವ ಅನ್ನದಾತರು ಸಾಕಷ್ಟಿದ್ರು. ಆದರೆ ಇತ್ತೀಚೆಗೆ ಪುಣ್ಯಕ್ಷೇತ್ರದಲ್ಲಿರುವ ಕೆಲವು ಜನರು ಸ್ವಾರ್ಥ ಮತ್ತು ಹಣ ಮಾಡಲು ತುಂಬ ಬ್ಯುಸಿಯಾಗಿದ್ದಾರೆ. ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ದಾನ ಧರ್ಮ ಮಾಡಲು ಹಿಂದೇಟು ಹಾಕುತ್ತಿರೋದು ನೋಡಿದರೆ ಈ ಪುಣ್ಯಕ್ಷೇತ್ರಕ್ಕೆ ಎಂಥ ಸ್ಥಿತಿ ಬಂತಯ್ಯ ಅಂತ ಅನಿಸುತ್ತದೆ. ಹಸುಗಳ ಕಂಡ ತಕ್ಷಣ ಹೊಟ್ಟೆ ತುಂಬ ತಿನ್ನಲು ಹಣ್ಣು ಹಂಪಲು ಅನ್ನ ಮೇವು ನೀಡುತ್ತಿದ್ರು. ಆದರೆ ಇವಾಗ ತಮ್ಮ ಸ್ವಾರ್ಥ ಮನಸ್ಸುಗಳಿಗೆ ಯಾವುದೇ ಪುಣ್ಯದ ಕೆಲಸಗಳನ್ನು ಮಾಡುತ್ತಿರುವುದು ಕಂಡು ಬರ್ತಾ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಅಥಣಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಹಲವು ಹಸುಗಳು ಪ್ಲಾಸ್ಟಿಕ್ ತಿಂದು ತಮ್ಮ ಹಸಿವಿನ ದಾಹವನ್ನು ತೀರಿಸಿಕೊಳ್ಳುತ್ತಿವೆ. ಈ ದೃಶ್ಯ ನೋಡಿದರೆ ಎಂಥವರ ಕರುಳು ಕೂಡ ಚುರುಕೆನ್ನದೇ ಇರೋದು. ಅಲ್ಲದೆ ಇದು ನಮ್ಮ ಪುಣ್ಯಕ್ಷೇತ್ರ ಅಥಣಿನಾ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಇನ್ನು ದಾನಿಗಳು ಮತ್ತು ಪ್ರಾಣಿ ಪ್ರಿಯರು ಈ ವರದಿಯನ್ನು ನೋಡಿಯಾದರೂ ಈ ಹಸುಗಳಿಗೆ ಮೇವು ಸೇರಿ ಮತ್ತಿತರ ತಿನಿಸು ನೀಡಿ ಹೊಟ್ಟೆ ತುಂಬಿಸಬಹುದು. ಅಲ್ಲದೆ ಅಥಣಿ ಅಧಿಕಾರಿಗಳು ದುಡ್ಡಿನ ಆಸೆಗೆ ಏನೇನೋ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ಇಲ್ಲಿನ ಜಾನುವಾರುಗಳಿಗೆ ಒಂದು ಗೋಶಾಲೆ ಸ್ಥಾಪಿಸಿ ಅವುಗಳಿಗೆ ಹೊಟ್ಟೆ ತುಂಬ ಮೇವು ತಿನ್ನಿಸಿದರೆ ನಿಮಗೆ ದೊಡ್ಡ ಪುಣ್ಯ ಬರ್ತದೆ ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಈ ವರದಿಯಿಂದಲಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಒಂದು ಹಸುಗಳ ಹೊಟ್ಟೆ ತುಂಬಿಸಲು ಮುಂದಾಗ್ತಾರಾ ಅಂತ ಕಾದು ನೋಡೋಣ. ಉಂಟು ಪ್ರೀತಿಗೆ ಯಾರೋ ಬಂಧು ಯಾರೋ ಬಳಗ ಬಾಳ ಪಯಣಕ್ಕೆ ಕನಸೋ ಭ್ರಮೆಯೋ ಜಗವೇ ಕುರುಡಾಗಿದೆ ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ ಹಸಿರಾಗೋ ಪ್ರೇಮ ಕಥೆಗೆ ವಿಷವಾಗೋ ಜಗವು ಕ್ರೂರ ಬದುಕು ಪ್ರತಿ ಘಳಿಗೆ